ಏನ್ ಗೌಡ್ರೆ, ನಿಮ್ಮನ್ನ ಸಪೋರ್ಟ್ ಮಾಡೋಕೆ ಇಡೀ ಫ್ಯಾಮಿಲಿನೇ ಬಂದಿದೆ. ಸೊ ಆ ಫ್ಯಾಮಿಲಿಯ ಸಮ್ಮುಖದಲ್ಲಿ ನಮ್ಮ ಫ್ಯಾಮಿಲಿ ಹತ್ರ ಕೇಳೋಣ ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ. ಅಣ್ಣ, ನಿಮ್ಮಿಂದ ಮಾತು ಶುರು ಮಾಡೋಣ, ಯಾಕಂದ್ರೆ ನೀವು ಇಲ್ಲಿ ಬಂದು ಅವ್ರಿಗೆ ಗೋಲ್ಡನ್ ಕ್ಯಾಪ್ ಅನ್ನ ಕೊಟ್ಟಿದ್ದೀರಾ. ದೀಶಲ್ ಅಂಡ್ ಸಿದ್ದೇಗೌಡ್ರ ಅಮೇಝಿಂಗ್, ಮೈ ಗಾಡ್, ನೋ ಡೌಟ್. ಏನು ಮಾತಾಡಂಗಿಲ್ಲ ನಾನು. ಫಸ್ಟ್ ಯಾವಾಗ ಪೇರ ಸೆಲೆಕ್ಟ್ ಆದ್ರು ಅವತ್ತಿಂದ ಇವತ್ತವರೆಗೂ the way they have done each and every ಇವತ್ತು today is the last in this ಇದು ನಮ್ಮ ಸೆಟ್ಲಿ. it was treat to watch. ಇಬ್ರು ಡಾನ್ಸ್ ಮಾಡಕ್ಕೆ ಬಂದ್ರೆ ಏನೋ ಒಂದು ಇರುತ್ತೆ ಅಂತ ಗೊತ್ತಮ್ಮ. ಫ್ರಮ್ ಎಸ್ಪೆಷಲಿ ಫ್ರಮ್ ಪಾಸ್ಟ್ 4-5 ಎಪಿಸೋಡ್ಸ್ ಇಂದ ಇಟ್ ವಾಸ್ ಫಿನಾಮಿನಲ್. ಅದು ಬೇರೆ ಲೆವೆಲ್ ರೀಚ್ ಆಗ್ತಿದ್ದೀರಾ. ಅಂಡ್ ಎವ್ರಿ ಟೈಮ್ ಯು ಡೂ ಫಿನಾಲೆ ಲೆವೆಲ್ ನೀವು ಮಾಡ್ತಾ ಇದ್ದೀರಾ. ಅದು ಭಾಳ ಲಾಸ್ಟ್ ವೀಕ್ದು ಅಷ್ಟೇ. ಇವಾಗ ಅಮೇಝಿಂಗ್ ಯು ಪೀಪಲ್. ಈ ಸಾಂಗ್ ಅಷ್ಟೇ ಭಾಳ ನಾವು ಸ್ಟಾರ್ಟ್ ಮಾಡ್ತಿದ್ದಾಗ ಹೇಳಿದೆ ಇದೇ ಸಾಂಗ್ ಅಂತ. ನಾನು ಆಕ್ಚುಲಿ ನೋಡಿಲ್ಲ ಯಾವ ಸಾಂಗ್ ಗೊತ್ತಿಲ್ಲ. ಸಂಜೆ ಫೋನ್ ಅಂದ ತಕ್ಷಣ ಇದೊಂಥರ ಟ್ರೇಡ್ ಮಾಡಿ ನಮ್ಮ ಅವಾಗಿಂದ ಶಂಕರ್ ನಾಗೋದು ಈ ಪಿಕ್ಚರ್ ಗೀತಾ. ಅದು ಟೈಟ್ಲ್ ಕೂಡ ಅದೇ ನಮಗೆ, ನಮ್ಮ ಫೇವ್ರೆಟ್ ಟೈಟ್ಲೇ ಅದು ಗೀತಾ ಅಂತ. ಅದೇ ಜಾಸ್ತಿ ಮಾತಾಡಬೇಡಮ್ಮ. ನಾನಾಗಿದ್ದೆ ನಿಜವಾಗ್ಲೂ ಶೋ ಡೈರೆಕ್ಟರ್ ಆಗಿದ್ರೆ ಖಂಡಿತ 7 ಫೈನಲ್ಸ್ ಇದ್ಬಿಟ್ಟಿದ್ದು. ಪರಲಕ ಓಯ ಇಲ್ಲಿ 100% ಬರ್ತೀವಿ. ಸೋ ಬ್ಯೂಟಿಫುಲ್ ಯು ಡಾನ್ಸ್, ಇಟ್ ವಾಸ್ ಅಮೇಝಿಂಗ್. ದಟ್ಸ್ ಆಲ್. ಅವರೆಲ್ಲ ಮಾತಾಡಲಿ. ಚೇಡೆ ಚೇಡೆ ಬ್ಯಾಂಗ್ 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 ವಗಾ. ಈಗ ಈ ಮ್ಯಾಜಿಕ್ ಹೇಗನ್ಸ್ತು ಅಂತ ಹೇಳಿ ಕೇಳೋಣ ರಾಘು ಹತ್ರ. ಸೂಪರ್. ಸಿದ್ದೇಗೌಡರು ದೀಶಲ್ ಸ್ಟೇಜ್ ಮೇಲೆ ಬಂದಾಗ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಏನು ನೋಡ್ತೀವಿ ಅಂದರೆ ಓಕೆ, ಇವ್ರ ಡಾನ್ಸ್ ತುಂಬ ಚೆನ್ನಾಗಿರುತ್ತೆ, ಇವ್ರ ಸಿಂಗ್ ತುಂಬ ಚೆನ್ನಾಗಿರುತ್ತೆ, ಇವ್ರ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಇವತ್ತು ಬೇರೆ ಏನಾದ್ರು ಒಂದು ಫಾರ್ಮ್ ಟ್ರೈ ಮಾಡೇ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇರುತ್ತೆ. ಅಂಥ ಗ್ಯಾರಂಟಿ ಟೀಮ್ ನಿಮ್ಮದು. ಗ್ಯಾರಂಟಿ ಟೀಮ್. ಐ ರಿಯಲಿ ವಿಶ್ ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಫೀಲ್ ಪ್ರಿವಿಲೇಜ್ಡ್. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು. ಬಾಳು ಒಂದಾಟ, ದಿನವೂ ಹೊಸ ನೋಟ. ಜನ್ಯಾಜಿ, ಮುಗಿಯದು ನಿಮ್ಮ ಕಾಟ. ಜನ್ಯಾಜಿ, ಇಡೀ ಪರ್ಫಾರ್ಮೆನ್ಸ್ ನ ನೀವೊಂದು 3D ಎಫೆಕ್ಟ್ ಅಲ್ಲಿ ನೋಡಿದೀರಾ? ಇಲ್ಲ ಮೇಡಮ್, ಡಾನ್ಸ್ ಮಾಡ್ಬೇಕು ಗೊಂಬೆಗಳ ತರ. ಆದ್ರೆ ಇದು ಯಾವ್ದೋ AI ಅಲ್ಲಿ ಅದನ್ನ ಆಲ್ರೆಡಿ ಪ್ರಿಪೇರ್ ಮಾಡಿ ಸ್ಟೇಜ್ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಇಬ್ಬರನ್ನ ಕರ್ಕೊಂಡ್ ಬಿಟ್ಟಿದ್ದಾರೆ ರುದ್ರ ಮಾಸ್ಟರ್. ಆ ಲೆವೆಲ್ಗೆ ಪರ್ಫೆಕ್ಷನ್ ಇತ್ತು, ನೆಕ್ಸ್ಟ್ ಲೆವೆಲ್. ಯಾರು ದೀಶಲ್ ಅವ್ರನ್ನೇ ನೋಡ್ತಿದ್ದೆ. ಆ ಹುಡುಗಿ ಏನಂದ್ರೆ ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ DKD ನಲ್ಲಿ ಪ್ರತಿ ಒಂದು ಹಾಡ್ಗೂ ಪರ್ಫೆಕ್ಟ್ ಲಿಪ್ ಸಿಂಕ್ ಅಂಡ್ ದಟ್ ರಿಯಾಕ್ಷನ್ ಮಾಡೋದು ಡೀಶಲ್ ಮಾತ್ರ ಅಂತ ಅನ್ಸುತ್ತೆ. ಸಿದ್ದೇಗೌಡ್ರೆ ಫೈನಲ್ಸ್ಗೆ ಸಿದ್ಧವಾಗಿರೋ ಗೌಡ್ರು ಅಂತ ಹೇಳ್ಬೋದು ನಾನು ಇವಾಗ. ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ವೆರಿ ಗುಡ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಥ್ಯಾಂಕ್ ಯು. ರಚ್ಚು, ರುದ್ರ ಮಾಸ್ಟರ್ಗೆ ರುದ್ರ ಮಾಸ್ಟರ್ ಅವರ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ವೇದಿಕೆ ಮೇಲೆ ನೋ ಡೌಟ್ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ಅಷ್ಟೇ. ಇವತ್ತು ಸೆಲೆಬ್ರೇಟ್ ಮೋಡಲ್ ಇದೀವಿ ನಾವ್ ಎಲ್ರು. ಆಸಮ್. ಇಟ್ ವಾಸ್ ಅ ಟ್ರೀಟ್ ಟು ವಾಚ್ ಯು ಪರ್ಫಾರ್ಮಿಂಗ್ ಗೈಸ್. ಗುಡ್ ಲಕ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಚ್ಚು. ಗೌಡ್ರೆ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ನೀವು ನೋಡಿದ್ರೆ ಪಾಲಿಟಿಕ್ಸು, ಎಲೆಕ್ಷನ್ಸು ಅಂತ ಹೇಳಿ ಫುಲ್ಲು ಬ್ಯುಸಿ ಆಗಿದ್ದೀರಾ. ಮಗ ನೋಡಿದ್ರೆ ಫಿನಾಲೆಗೆ ಬಂದು ನಿಂತಿದ್ದಾರೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ಈ ಮಗನ ಬಗ್ಗೆ ಗೌಡ್ರೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ನಾನು ಮೊದಲನೇ ದಿವಸ ಆ ವಾಯ್ಸ್ ಹೇಳ್ರಿ, ಆ ವಾಯ್ಸ್ಲಿ ಹೇಳ್ರಿ. ಏನ್ ಜೋಗಿ ಫೀಲ್ಡ್ ಜೋಗಿ ಜೋಗಿ ನೋಡ್ಸಿದಣ. ನಾನು ಯಾರ ತಂಡಕ್ಕೆ ಹೋಗಕ್ಕಿಲ್ಲ, ನನ್ನ ತಂಡಕ್ಕೆ ಬಂದು ನಾನು ಸುಮ್ಮನೆ ಇರೋಕ್ಕಿಲ್ಲ ಅಷ್ಟೇ. ಲೇ ಸಿದ್ದೇಗೌಡ, ನಾನು ಅವತ್ತೇ ಹೇಳಿವಲ್ಲ ನಿಂಗೆ, ನೀನು DKD ನಲ್ಲಿ ಮೊದಲನೇ ಬಹುಮಾನ ತಕೊಂಬತ್ತೆ ಮತ್ತೆ ಅಂತ. ಆದ್ರೆ ಒಂದೇ ಒಂದು ನನಗೆ ಬೇಜಾರ್ಕಲ್ಲ. ಏನ್ ಹೇಳೋದು, ನಾನು ತೋರಿಸೋದು ಹುಡುಗಿನ ನನಗೆ ಖುಷಿ ಪಡೋ ಥರ ನೀನು ಮದುವೆ ಆಗಲಿಲ್ಲ. ನನ್ನೇ ಎಗನೆಸ್ಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟೆ ಕಳ. ಮೊದ್ಲ ಆದ್ಮೇಲೆ ಇವತ್ತು DKD ನಲ್ಲಿ ಮೊದಲನೇ ಬಹುಮಾನ ತಕೊಂಬಾರ್ಲಾ, ಊರಿಗೆಲ್ಲ ಚಪ್ರ ಹಾಕ್ಸಿ ಹಬ್ಬ ಆಚರಣೆ ಮಾಡಿ ನಿನ್ನ ಮನೆಗೆ ಕರ್ಕ ತಿನ್ಕಣಲೇ. ಸರ್, ಎಷ್ಟು ದಿನ ಆಯ್ತು ಸರ್ ಈ ಧ್ವನಿ ಕೇಳಿ? ಮೇಡಮ್ ಒಂದು 23-24 ವರ್ಷ ಆಯ್ತು ಸರ್. ಮೇಡಮ್ ಈ ಪಾತ್ರ ಮಾಡ್ಬೇಕಾದ್ರೆ ನನಗೆ ತುಂಬಾ ಕಷ್ಟ ಆಯ್ತು. ದೇವನಹಳ್ಳಿನಲ್ಲಿ ಮಾಡಿದ್ದು ಒಂದು ಬಿಸಿಲು 12 ಗಂಟೆ ಮಧ್ಯಾಹ್ನ ಅದನ್ನ ರಿಹರ್ಸಲ್ ಮಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ ತುಂಬಾ ಖುಷಿಯಾಗಿ ಏನ್ ಹೇಳ್ತೀನಿ ಅಂದ್ರೆ, ನಾನು ನಿಂತ್ಕೊಂಡು ಹೇಳ್ಬಿಡ್ತೀನಿ ವಿಷಯ. ನಾನು ಹೊಸಬಾವಾಗ ರಿಹರ್ಸಲ್ ಮಾಡ್ಬೇಕು, ಮಾನಿಟರ್ ಮಾಡ್ಕೊತಾ ಇದ್ದೀವಿ. ಸಾರ್ ಬಂದ್ರು, ಕೆಳಗಡೆ ಎಲ್ಲ ಹುಲ್ಲಾಕ್ಬಿಟ್ಟಿದ್ದಾರೆ, ಸುಡ್ತಾ ಇದೆ ಮೇಡಮ್. ಅವ್ರಿಗೆ ಅವ್ರ ಅಸ್ಟೆಂಟು ಛತ್ರಿ ಹಿಡ್ಕೊಂಡ್ರು. ಅವ್ರಿಗೂ ಹಿಡಿಯೋ ಛತ್ರಿ, ಅವರು ಆರ್ಟಿಸ್ಟ್ ಅಲ್ವೇನೋ. ಅದೇ ನಾನು ಇವತ್ತೂ ಅವ್ರಿಗೆ ಸೆಲ್ಯೂಟ್ ಹೊಡಿತೀನಿ. ಆ ಥರ ಕಲಾವಿದ ನಾನು ನೋಡಲೇ ಇಲ್ಲ. ಅದು ಒಂಥರ ಆಲದ ಮರದ ಕೆಳಗೆ ಬೆಳೆದಿರೋ
ಕಲಾವಿದ ಮೇಡಮ್. ನಿಜ. ಆಮೇಲೆ 2 ಅವರ್ ಮಾನಿಟರ್ ಮಾಡಿದ್ವಿ. ಒಂದೇ ಟೇಕಲ್ಲಿ ಮಾಡಿದ್ದು ನಾನು. 4.25 ನಿಮಿಷ ಬಂತಲ್ವಾ ಸರ್, ಒಂದೇ ಟೇಕಲ್ಲಿ ಮಾಡಿದ್ದು. ಸಾರ್ ಓಡೋಗಿ ಮತ್ತೆ ವಾಪಸ್ ಬಂದರು. ಇಷ್ಟು ದಿವಸ ಎಲ್ಲಿದ್ರಿ ಅಂತ ಕೇಳ್ಕೊಂಡು ಹೋದ್ರು. ಇವತ್ತು ಇನ್ನ ಅವ್ರು ನೋಡ್ಕೊಂಡು ನನ್ನ ಜೊತೆಲೇ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಥ್ಯಾಂಕ್ ಯು ಕೈಂಡ್ನೆಸ್. ಥ್ಯಾಂಕ್ ಯು. ಅದು ಪ್ರೇಮ್ಗೂ ಹೇಳ್ಬೇಕು. ಪ್ರೇಮ್ ಆ್ಯಕ್ಚುಲಾಗಿ ಪ್ರೇಮ್ ಏನಿದೆ ಒಂದು ಖುಷಿ ಆಗೋದು ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಡ್ತಾರೆ. ಅದೊಂದು ವಾಯ್ಸ್ಲಿ ಐ ಆಲ್ವೇಸ್ ವಾಂಟ್ ಟು ಅಪ್ರಿಷಿಯೇಟ್ ಹಿಮ್. ಆಮೇಲೆ ಅವ್ರ ವಾಯ್ಸ್ ಒಂಥರ ಪೆಕ್ಯೂಲಿಯರ್ ವಾಯ್ಸ್. ಅದು ಜೋಗಿ ಹೊಡೆದ್ಬಿಟ್ಟಿರ್ತಾರೆ ಅವ್ರಿಗೆ. ಅಯ್ಯೋ ಮೈ ಗಾಡ್, ಅದು ನಕ್ಕು ನಕ್ಕು ನಮ್ಗೆ ಒಂದು ಟೇಕ್ ನಕ್ಬಿಡ್ತಿದ್ದೋ ತಿರ್ಗ ನಕ್ಬಿಡ್ತೀವಿ. ಏನ್ ಮಾಡೋದು? ಬಟ್ ಆ ಕ್ಯಾರೆಕ್ಟರ್ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಅದು ಮೊದಲೇ ಈ ಮಾದೇಶ ಕ್ಯಾರೆಕ್ಟರ್ ಹಿಂಗೆ ಒನ್ ಆಫ್ ದ ಲವ್ಲಿ ಕ್ಯಾರೆಕ್ಟರ್. ಐ ಕ್ಯಾನ್ ನೆವರ್ ಫರ್ಗೆಟ್ ಮಾದೇಶ. ಸಾರ್ ಹೇಳ್ತಾ ಇದ್ರು ಮೇಡಮ್, ನೀವು ನಾರ್ಮಲ್ ಆಗಿ ಮಾತಾಡಿ ಡಬ್ಬಿಂಗ್ ಮಾಡುವಾಗ ಮಾಡ್ಕೋಬಹುದು ಅಂತ. ಇಲ್ಲ ಸರ್, ನಾನು ಹಿಂಗೆ ಮಾತಾಡೋದು, ಹಿಂಗ್ ಮಾತಾಡಿದ್ರೇನೆ ಅದ್ರ ಎಫೆಕ್ಟ್ ಇರೋದು. ಕರೆಕ್ಟ್ ಇಲ್ಲ ಕರೆಕ್ಟ್ ಅಂದ್ರೆ ಅದು ಒಂಥರ ಆರ್ಟಿಫಿಷಿಯಲ್ ಆಗ್ಬಿಟ್ಟು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತುಂಬಾ ಖುಷಿ ಪಟ್ಟು ನಮ್ಗೆಲ್ಲ ಸಪೋರ್ಟ್ ಮಾಡಿದ್ರು ದೇವರು. ಬಟ್ ಇವತ್ತು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಮೇಡಮ್, ಕರ್ನಾಟಕದಲ್ಲಿ ಡ್ಯಾನ್ಸ್ ಕಿಂಗ್ ಅಂದ್ರೆ ಇವರೇ. ಇವ್ರ ಮುಂದೆ ನೀವೆಲ್ಲ ಡ್ಯಾನ್ಸ್ ಮಾಡಿ ಸೈ ಅನ್ನಿಸ್ಕೋತಿರಲ್ಲ, ಅದು ನಿಮಗೆ ದೇವ್ರು ಕೊಟ್ಟ ವರ. ನಿಮ್ಗೆಲ್ರಿಗೂ ಡ್ಯಾನ್ಸರ್ಗೆ ಹೇಳ್ತೀನಿ, ಶಿವಣ್ಣವ್ರ ಮುಂದೆ ಡ್ಯಾನ್ಸ್ ಮಾಡಿದ್ದೀರಾ, ನೀವೆಲ್ಲ ಅತಿ ಎತ್ತರಕ್ಕೆ ಬೆಳಿತೀರಾ. ಅದರಲ್ಲೂ ನನಗೊಂದು ಸ್ವಲ್ಪ ಸ್ವಾರ್ಥ ಇದೆ, ನನ್ನ ಮಗನೇ ಮೊದಲನೇ ಬಹುಮಾನ ಪಡಿಬೇಕು. ಅದು 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 ಬ್ಯೂಟಿಫುಲ್ ಬ್ಯೂಟಿಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಗೌಡ್ರೆ. ಈಗ ಶ್ರೀನಿವಾಸ್ ಸರ್ ಹತ್ರ ಕೇಳೋಣ. ಸಿದ್ದು ಮತ್ತೆ ಅವರ ಪಾರ್ಟ್ನರ್ ಮಾಡಿದ್ದು ಎಷ್ಟು ಪ್ರಿಸಿಷನ್ ಇತ್ತಂತ ಅಂದ್ರೆ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಮಾಡಿ ಸಿದ್ದೇಗೌಡನ ಪಾತ್ರದ ಮೂಲಕ ಇಡೀ ರಾಜ್ಯದ ಜನತೆಯ ಹೃದಯವನ್ನ ಗೆದ್ದಿದ್ದೀರಾ. ಈಗ ಇನ್ನೂ ಫೈನಲ್ ಆಗಿ ಬಂದು ರಾಜ್ಯದ ಜನತೆಯ ಪ್ರೀತಿ ವಿಶ್ವಾಸ ಹೆಚ್ಚು ಗಳಿಸ್ಲಿ ಅಂತ ಆ ವಿಶ್ವಾಸದಿಂದ ನಿಮಗೆ ಐ ವಿಶ್ ಯು ವೆರಿ ವೆರಿ ಗುಡ್ ಲಕ್. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು. ಆದರೂ ಸರ್ ಒಂದು ವಿಷಯ ಹೇಳಬೇಕು ನೋಡಿ, ಇದು ನಿಮ್ಮ ಮನೆ ವಿಚಾರ, ನನಗೆ ಅದ್ರ ಮಧ್ಯದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಗೌಡ್ರು ಒಳ್ಳೆ ಹುಡುಗ, ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಮಗಳಿಗೆ ನಿಮಗೆ ಗೊತ್ತಿಲ್ಲದೆ ಇಲ್ಲಿ ಇನ್ನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದಾರೆ ಸರ್. ಅದೊಂದು ನಿಮಗೆ ನಾನು ಹೇಳೋಣ ಅಂತ ಅಂದ್ಕೊಂಡೆ. ಅವ್ರಿಗೆ ಸೀರೆ ತಗೊಂಬರೋದೇನು, ಕವಿತೆ ಬರೆಯೋದೇನು, ಹೂ ಮುಡ್ಸೋದೇನು, ಬಳೆ ತಗೊಂಬರೋದೇನು, ನೋಡಿ ನನ್ನ ಬೆನ್ನು ಕಚ್ತಾ ಇದ್ದಾರೆ. ಬನ್ನಿ ಈ ಕಡೆ ಗೌಡ್ರೆ. ಅಳೇಂದ್ರೆ ಇದೇನಿದು, ಈ ಮುಖ ನನಗೆ ಗೊತ್ತಿಲ್ಲ. ನೀವು ಇದನ್ನ ಇಷ್ಟು ಯಾವುದೋ ಒಂದು ಸಾಫ್ಟ್ ಐಸ್ ಕ್ರೀಮ್ ಕೊಡ್ಸೋತಾರ ಅಳಿ ಅಂದ್ರೆ ನಿಮಗೆ ಸ್ವಲ್ಪ ಜೋರ ಕೇಳಿ. ಮಾವನ್ ದರ್ಪ ತೋರಿಸಿ ನೀವು. ಮೋಸ್ಟ್ಲಿ ಮಾವನ್ ಹಂಗೆ ಇರ್ಬೇಕು, ಮಾವನಿಗೆ ತಕ್ಕ ಅಳಿಯ. ಕರೆಕ್ಟ್ ಅಣ್ಣ, ಕರೆಕ್ಟ್ ಅಣ್ಣ, ಕರೆಕ್ಟ್. ಹೌದಾ ಗೌಡ್ರೆ? ಇಲ್ಲ, ಈ ಸೋ ಸ್ವೀಟ್. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಇಲ್ಲಿರೋ ಪ್ರತಿಯೊಬ್ರು ಲಕ್ಷ್ಮೀ ನಿವಾಸದಲ್ಲಿ ತುಂಬಾ ಫೇವ್ರೇಟ್. ತುಂಬಾ ಸ್ವೀಟ್ ಆಗಿರೋ ಡೇಂಜರ್ ಅಮ್ಮ. ಯಾಕೆ ಎಲ್ರು ಕಣ್ಣಾಗ್ತದೆ ಸ್ವೀಟ್ಗೆನೆ. ಇರುವೆ ಮುತ್ತಿದಂಗೆ ಎಲ್ಲ ಹೋಗಿ ಮುತ್ತುತ್ತೆ. ಈಗ ಚಂದನ ಹತ್ರ ಕೇಳೋಣ. ಚಂದನ ಅವರೇ, ನೀವು ಕೆತ್ತಿ ರೆಡಿ ಮಾಡದಂತ ಕಲ್ಲು ನೋಡಿ. ನಾನಾ? ಅಲ್ಲಿ ಅಲ್ಲಿ ಅಲ್ಲ, ಅವ್ರ್ಗಾ? ಅವ್ರು ಯಾಕಂದ್ರೆ ನೀವು ಭರ್ಜರಿ ಬ್ಯಾಚುಲರ್ ಅಲ್ಲಿ ಅವ್ರಿಗೆ ಏಂಜಲ್ ಆಗಿದ್ರಿ. ಹೌದು. ಈಗ ನೋಡಿ, ಇವತ್ತಿದು ಕೆತ್ತಿರೋ ಕಲ್ಲು ಶಿಲೆಯಾಗಿ ಮದ್ವೆ ಆಗ್ಬಿಟ್ಟಿದ್ದಾರೆ, ಮದ್ವೆ ಆಗಿ ಬಂದ್ ನಿಂತಿದ್ದಾರೆ. ಮದುಮಗ, ಹೊಸ ಮದುಮಗ. ತುಂಬಾ ಖುಷಿ ಆಯ್ತು. ನಾನು ಹೇಳ್ಕೊಟ್ಟಾಗ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ತಾನೇ? ಏನ್ ಹೇಳ್ಕೊಟ್ರಿ?